ಹಾಯ್ ಸರಸ್ವತಿ. ಹಾಯ್ ಕಾವ್ಯ. ಇವತ್ತು ನೀವೊಂದು ರೆಸಿಪಿ ಮಾಡ್ತಾ ಇದ್ದೀರಾ. ಹೌದು, ಏನು ಸ್ಪೆಷಲ್ ಅದು? ಇದು ಬಸ್ಸಾರು ಮಾಡ್ತಾ ಇದ್ದೀನಿ. ಬಸ್ಸಾರು, ವಾವ್. ಮಂಡ್ಯ, ಮೈಸೂರು ಎಲ್ಲ ಕಡೆನೂ ಇದು ಸಖತ್ ಫೇಮಸ್ ಇರೋ ಸಾರು ಬಸ್ಸಾರು ಅಂದರೆ. ಯಾವ್ದ್ರದ್ದು ಬಸ್ಸಾರು ಮಾಡ್ತಾ ಇದ್ದೀರಾ? ಮೊಳಕೆ ಹುರುಳಿಕಾಳು. ಓಕೆ, ಮೊಳಕೆ ಹುರುಳಿಕಾಳ್ದು ಬಸ್ಸಾರ. ಅದ್ರ ಜೊತೆಗೆ ನುಗ್ಗೆ ಸೊಪ್ಪು. ಓ, ಈ ಕಾಂಬಿನೇಷನಲ್ಲಿ ಮಾಡ್ತಿದ್ದೀರಾ? ಓಕೆ ಓಕೆ. ಇದನ್ನ ಕುಕ್ಕರಲ್ಲಿ ಕೂಗಿಸ್ಕೊಂಡ್ಬಿಡ್ಬೇಕು. ಓಕೆ, ಬರೀ ಕಾಳು ಮಾತ್ರನಾ? ಕಾಳು ಮಾತ್ರ. ಓಕೆ. ಸ್ವಲ್ಪ ಬೇಗ ಬೇಯುತ್ತೆ, ಹಾಂ, ಹಾಗಾಗಿ ಇದನ್ನ ಬೇಯಿಸ್ಕೊಳ್ಳೋಣ. ಓಕೆ. ಆಮೇಲೆ ಮಸಾಲೆ ರುಬ್ಕೊಳ್ಳೋಣ. ಓಕೆ. ನಾನು ಸ್ವಲ್ಪ ಹೆಸರು ಕಾಳು ಹಾಕಿದ್ದೀನಿ, ಕಾಳು ಕಮ್ಮಿ ಇದೆ ಅನ್ನೋ ಕಾರಣಕ್ಕೆ. ಓಕೆ, ಆಪ್ಷನ್ ಅಲ್ಲ ಅದು? ಬೇಕಂದ್ರೆ ಹಾಕೊಳ್ಬೋದು, ಬೇಡ ಅಂದರೆ ಬೇಡ. ಇವಾಗ ಮೊಳಕೆ ಹುರುಳಿಕಾಳನ್ನ ಅದ್ರ ಜೊತೆಗೆ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ನೀರು ಹಾಕೊಳ್ಳೋಣ. ಸಾಕು, ಮುಳುಗಿದೆ. ಇದು 2 ಸೀಟಿ ಕೂಗೋವರೆಗೆ ಮಸಾಲೆ ಮಾಡ್ಕೊಳ್ಳೋಣ. ಮಸಾಲೆಗೆ 2 ಈರುಳ್ಳಿ ತೊಗೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀನಿ, 1 ಟೀ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, 1 ಟೀ ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ, ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಇನ್ನೊಂದು ಗಡ್ಡೆ ಬಂದು ಇದು ಒಗ್ಗರಣೆಗೆ, ಸೊಪ್ಪು ಕಾಳು ಒಗ್ಗರಣೆಗೆ. ಸೊ 2 ಬೆಳ್ಳುಳ್ಳಿಲಿ 1 ಒಗ್ಗರಣೆಗೆ, 1 ಸಾರಿಗೆ. ಮತ್ತು ಇದು ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇದು ಬಸ್ಸಾರಾಗಿರೋದ್ರಿಂದ ಹುಳಿ ಸ್ವಲ್ಪ ಮುಂದೆ ಇರಬೇಕು, ಹಾಗಾಗಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹುರ್ಕೊಂಡು ರುಬ್ಕೊಳ್ಳೋಣ. ಮಸಾಲೆ 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಮೆಣಸು ಎಲ್ಲ ಒಟ್ಟಿಗೆ ಹಾಕ್ಬಿಡೋದಾ? ಹಾಂ ಹೌದು. ಈರುಳ್ಳಿ ಸ್ವಲ್ಪ 2 ನಿಮಿಷ ಆದಮೇಲೆ ಹಾಕ್ಕೊಳ್ಳೋಣ. ಈರುಳ್ಳಿ ನಿಮ್ಮ ಕೈ ರುಚಿ ಇವಾಗ ಅರ್ಧ ಗಂಟೆ ಇವರು ಅಡುಗೆ ಮಾಡ್ತಾ ಇದ್ದಾರೋ ರೊಮ್ಯಾನ್ಸ್ ಮಾಡ್ತಿದ್ದಾರೋ ಗೊತ್ತಾಗ್ತಿಲ್ಲ. ಅದು ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ ಇಬ್ಬರಿಗೂ, ಹಾಗಾಗಿ ಇಲ್ಲಿ ಇವರಿಬ್ರದ್ದು ಕೆನ್ನೆ ಅಂಟ್ಕೊಂಡಿದ್ರೆ ಇಲ್ಲಿ ಹುಣಸೆ ಹಣ್ಣು ಅಂಟ್ಕೊಂಡ್ಬಿಟ್ಟಿದೆ. ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಮತ್ತೆ ಮೆಣಸು, ಬೆಳ್ಳುಳ್ಳಿ ಮತ್ತೆ ಜೀರಿಗೆ ಹುರಿದ್ರೆ ಫ್ಲೇವರ್ ಚೆನ್ನಾಗಿದೆ ಆ್ಯಕ್ಚುಲಿ ಎಣ್ಣೆಯಲ್ಲಿ. ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ವಲ್ಲ, ಅವಾಗ ಈರುಳ್ಳಿ, ಉಂಡೆ ಈರುಳ್ಳಿ ಮತ್ತೆ ಉಂಡೆ ಬೆಳ್ಳುಳ್ಳಿನ ಸುಟ್ಕೊಂಡ್ಬಿಡ್ತಾ ಇದ್ವಿ ಕೆಂಡದಲ್ಲಿ. ಇವಾಗ ಕೆಂಡ ಇಲ್ಲ, ಹಾಗಾಗಿ ಹುರ್ಕೊಳ್ಬೇಕಾಗಿದೆ. ಸುಟ್ಬಿಟ್ಟು ಮಾಡೋದು, ನಾವು ಹುರ್ಬಿಟ್ಟು ಮಾಡ್ತಾ ಇದ್ವಿ. ಒಳ್ಳೆ ಅಡಿಗೆ ಅಂತ ಅದಕ್ಕೆ ಚೇಂಜ್ ಅಲ್ವಾ, ಒಂಥರ ಟೇಸ್ಟ್ ಚೇಂಜ್ ಇರುತ್ತೆ ಅಂತಾರಲ್ಲ. ಹೌದು, ಅದು ಸರ್ವ ಅಡಿಗೆ. ಇವಾಗ ಈಗ ಬಸ್ಸಾಗಿ ಫ್ರೈ ಮಾಡಿ ಇಡ್ತೀನಿ. ಏನ್ ಸರು? ಹೌದು, ಹಾ ಮಾಡಿ. ಕಾವ್ಯ, ಇದು ಹುರಿದಿದ್ದಾಗಿದೆ, ಇದನ್ನ ಆಫ್ ಮಾಡ್ತಾ ಇದ್ದೀನಿ. ಓಕೆ. ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ಓಕೆ. ಮಸಾಲೆ ರುಬ್ಕೊಳ್ತಾ ಇದ್ದೀನಿ. ಮಸಾಲೆನ ಬರೀ ಕಾಯಿ ಅಷ್ಟೇ ಅಲ್ವಾ? ಕಾಯಿ ಮತ್ತೆ ಫಸ್ಟ್ ಕಾಯಿನ ಸ್ವಲ್ಪ ನುಣ್ಣಗೆ ಮಾಡ್ಕೊಳ್ಳೋಣ. ಮಸಾಲೆ ಹಾಕೊಳ್ತಾ ಇದ್ದೀನಿ, ಹುರಿದಿರೋದು. ಕರೆಕ್ಟ್. ಇದಕ್ಕೇನು ಟೊಮೆಟೊ ಹಾಕಂಗಿಲ್ವಾ? ಟೊಮೆಟೊ ಹಾಕಬೇಕು. ಇವಾಗ ಹುರ್ಕೊಳ್ಳೋಣ, ಇದನ್ನು ಸಪ್ರೇಟಾಗಿ ಹುರ್ಕೊಂಡು ಹಾಕೋಣ, ತುಂಬ ರುಚಿ ಬರುತ್ತೆ ಟೊಮೆಟೊ. ಓಕೆ. ಅಷ್ಟರಲ್ಲಿ ಈ ಟೊಮೆಟೊನ ಇದ್ರಲ್ಲಿ ಫ್ರೈ ಮಾಡೋದಾ? ಹೆಚ್ಚು ಮಾಡೋದಾ? ಹಂಗೆ ಹೆಚ್ಚಿಬಿಟ್ಟು ಮಾಡ್ಬೋದು. ಸುಡ್ಬೋದು, ಗ್ಯಾಸ್ ಮೇಲೆ ಸುಟ್ಟು ಸುಡ್ತಾ ಇದ್ವಿ ಕೆಂಡದಲ್ಲಿ, ಇವಾಗ ಬೆಂಕಿಯಲ್ಲಿ ಸುಡ್ಬೋದಾ? ಸುಡ್ಬೋದು. ಸುಡೋ ಐಡಿಯಾ ಹೇಳ್ಕೊಡ್ಲಾ? ಸುಡ್ತೀರಾ? ಫೋರ್ಕ್ನ ಸಿಗಿಸ್ಬಿಡಿ, ಹಿಂಗೆ ಹಾಂ, ಕೆಂಡದಲ್ಲಿ ಇಡೀರಿ. ಮಾಡ್ಲಾ? ಓಕೆ. ಅಡುಗೆ ಮಾಡ್ಬೇಕಾದ್ರೆ ಅದು ಮರ್ತೋಯ್ತು, ಇದು ಮರ್ತೋಯ್ತು, ಟೆನ್ಷನ್ ಬೇಡ. ಅದಕ್ಕೇನಾದರೂ ಒಂದು ಇದ್ದೇ ಇರುತ್ತೆ. ಇದು ಆ್ಯಕ್ಚುಲ್ ಮೆಥಡು, ಅಂದರೆ ಕೆಂಡದಲ್ಲಿ ಬೆಂಕಿಯಲ್ಲಿ ಸುಡುವುದು. ಇದ್ರದ್ದು ಫ್ಲೇವರ್ ನೋಡಿ ಬೇಕಾದ್ರೆ ಡೆಫಿನೆಟ್ಲಿ ಚೇಂಜ್ ಬರುತ್ತೆ. ಎಣ್ಣೆ ಫ್ರೈ ಮಾಡೋಕ್ಕಿಂತ ಸುಟ್ಟು ಮಾಡೋದು. ಇವಾಗ ನೋಡಿ ಬದನೆಕಾಯಿ ಏನೋ ಬರುತ್ತಲ್ಲ ಸುಟ್ಟು ಮಾಡೋದು, ಆ ಥರ ನೋಡಿ. ಇದೆಲ್ಲ ಹಿಂಗೆ ಸಿಪ್ಪೆ ಬಿಟ್ಕೊತಾ ಇದೆ. ಇದನ್ನ ಮೇಲಿನ ಸಿಪ್ಪೆ ತೆಗೆದು ಸಾಕನ್ಸುತ್ತಲ್ಲ, ಸಿಪ್ಪೆ ಪೀಲ್ ಮಾಡಬೇಕು. ಹಾ, ಸಿಪ್ಪೆ ನೋಡಿ ಈಸಿಯಾಗಿ ತೆಗಿಬೋದು. ಆ ಥರ ಸುಟ್ಟಿದೆ ಚೆನ್ನಾಗಿ. ಇದನ್ನ ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಟೊಮೆಟೊ ಸುಟ್ಟಿರೋದು ಎಣ್ಣೆ ಫ್ರೈಗಿಂತ ಇದು ಡಿಫ್ರೆಂಟ್ ಅಲ್ವಾ, ಚೆನ್ನಾಗಿರುತ್ತೆ ಟೇಸ್ಟ್. ಈಗ ಏನು ಮಾಡ್ತೀನಿ ಗೊತ್ತಾ, ಇಷ್ಟು ಹಿಂಗೆ ಕಟ್ ಮಾಡಿರ್ತೀನಿ, ಅದಕ್ಕೆ ಹಾಕೋಣ ಮಿಕ್ಸಿಗೆ. ಕಾವ್ಯ, ಬೆಂದಿರೋ ಕಾಳಲ್ಲಿ ಒಂದು 2 ಸೌಟಷ್ಟು ತೊಗೊಂಡಿದ್ದೀನಿ. ಇದನ್ನು ರುಬ್ಕೊಂಡು ಸಾರ್ಗೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಓ, ಈ ಕಾಳು ರುಬ್ಬೇಕಾ? ಹೌದು. ಓ, ಓಕೆ. 2 ಸೌಟ್ ತಗೊಂಡಿದ್ನಲ್ಲ, ಅದನ್ನ ರುಬ್ಕೊಂಡಿದ್ದೀನಿ ಥಿಕ್ನೆಸ್ಗೆ. ಇದು ಓಕೆ. ಇವಾಗ ಕಾಳು ಬೆಂದಿದೆ, ಕುದೀತಾ ಇದೆ. ಓಕೆ. ಇದಕ್ಕೆ ಸೊಪ್ಪನ್ನ ಹಾಕೊಳ್ಳೋಣ. ಓಕೆ. ಓ, ಈ ಥರ ಸೊಪ್ಪನ್ನು ಹಾಕಿ ಬೇಯಿಸ್ಬಿಡೋದಲ್ಲ? ನುಗ್ಗೆ ಸೊಪ್ಪು.
ಇದಾಗಿದೆ, ಇದನ್ನು ಆಫ್ ಮಾಡಿಕೊಂಡು ಬಸ್ಕೊಳ್ಳೋಣ. ಓಕೆ. ನೋಡು, ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸಾಸಿವೆ ಹಾಕೊಳ್ತೀನಿ. ಸಿಡ್ದಿದ್ದಾಗಿದೆ. ಇದಕ್ಕೆ ಬೆಳ್ಳುಳ್ಳಿ ಹಾಕೊಳ್ತೀನಿ, ಜಜ್ಜಿರೋದು. ಕರಿಬೇವು ಹಾಕ್ತಾಯಿದ್ದೀನಿ. ರುಬ್ಕೊಂಡಿರೋ ಎಲ್ಲ ಮಸಾಲೆಗಳನ್ನ ಒಂದೊಂದಾಗಿ. ಒಂದು ನಿಮಿಷ ಈರುಳ್ಳಿ ಹಾಕಲ್ವಾ? ಈರುಳ್ಳಿ ಬೇಡ ಇದಕ್ಕೆ. ಈರುಳ್ಳಿ ಬೇಡ. ಈರುಳ್ಳಿ ಸೊಪ್ಪು ಕಾಳು ಒಗ್ಗರಣೆ ಮಾತ್ರ ಹಾಕೋದು. ಸಾರಿಗೆ ಬೆಳ್ಳುಳ್ಳಿ ಹಾಕಿದ್ದೀನಲ್ಲ, ಹಾಗಾಗಿ ಇದಕ್ಕೇನು ಬೇಡ. 2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಧನಿಯಾ ಹಾಕೊಳ್ತಾ ಇದ್ದೀನಿ. ಬೆಳೆಸೋಣ. ಮತ್ತು ಉಳಿದ ಎಲ್ಲ ಮಸಾಲೆಗಳನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ನಾನು ರುಬ್ಬಿ ಕಾಳು ಹಾಕಲ್ಲ, ಬರೀ ಈಗ ಏನು ಹಾಕಿದ್ವಿ ಕಾಯಿ ಈರುಳ್ಳಿ ಅಷ್ಟೇ ಹಾಕೋದು. ನಮ್ಮಮ್ಮ ಹಾಕ್ತಾಯಿದ್ರು, ಸೊ ನಾನು ಹಾಕ್ತಾಯಿದ್ದೀನಿ. ಕಟ್ಟಿತ್ತಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಕುದಿತಾ ಇದೆಯಲ್ವಾ ಕೊತ್ತಂಬರಿ ಸೊಪ್ಪು, ಇದನ್ನ ಹಾಕಕ್ಕೆ ಹೇಳಿದ್ದಾರೆ ಸರಸ್ವತಿ ಅವರು. ಪಾಪ ಅಡುಗೆ ಎಲ್ಲ ಮಾಡಿದ್ದಾರೆ, ನಾನು ಕೊತ್ತಂಬರಿ ಸೊಪ್ಪು ತೋರಿಸ್ತಾ ಇದ್ದೀನಿ. ಟೇಸ್ಟ್ ನೋಡಿದೆ ನಾನು, ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ. ಸೊ ಇನ್ನೇನಿದ್ರು ಬಾರಿಸೋದಷ್ಟೇ, ಚೆನ್ನಾಗಿದೆ. ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕ್ತಾಯಿದ್ದೀನಿ. ಓಕೆ. ಇದು ಸಿಡ್ದಿದ್ದಾಗಿದೆ. ಬೆಳ್ಳುಳ್ಳಿ ಹಾಕೊಳ್ಳೋಣ, ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಇವಾಗ ಇದಾಗಿದೆ. ಸೊಪ್ಪು ಕಾಳು ಇದಕ್ಕೆ ಹಾಕೊಳ್ಳೋಣ. ಉಪ್ಪು ಬೇಕಾದ್ರೆ ನೋಡಿಕೊಂಡು ಹಾಕೋಬೋದಲ್ವಾ? ಇದಾಗಿದೆ. ಇದಕ್ಕೆ ತೆಂಗಿನ ತುರಿ ಹಾಕೊಳ್ತಾ ಇದ್ದೀನಿ. ಇವಾಗ ಇದಾಗಿದೆ. ಸೊಪ್ಪು ಕಾಳು ಇದಕ್ಕೆ ಹಾಕೊಳ್ಳೋಣ. ಮುದ್ದೆ ಬಸ್ಸಾರು ರೆಡಿ ಇದೆ. ಕಾವ್ಯ ಪಲ್ಯ, ಓಕೆ. ಬಸ್ಸಾರು. ಓ ಸೂಪರ್ ಸೂಪರ್ ಸೂಪರ್. ಇದಕ್ಕೆ ಬೆಣ್ಣೆ ಹಾಕೊಂಡು ತಿನ್ನೋಣ. ಓ ಇದಕ್ಕೆ ಬೆಣ್ಣೆನಾ ಕಾಂಬಿನೇಷನು? ಸೂಪರ್. ಮನೆದೇನಾ ಬೆಣ್ಣೆ ಇದು? ಬೆಣ್ಣೆನೂ ಮಾಡ್ಬಿಟ್ಟಿದ್ದೀರಲ್ಲ ನೀವು. ಎಷ್ಟಾಯ್ತಪ್ಪ ಇದು. ಪಾಪ ಜಿಮ್ಗೆ ಹೋಗಕ್ಕೆ ಕರ್ಕೊಂಡ್ಬಂದು ಬಟರ್ ಫ್ರೂಟ್ ಜ್ಯೂಸ್. ಇವ್ರು ನೋಡಿ ಕರೆಕ್ಟ್ ಅಲ್ಲ ಸರ್ಸು, ನೀವೀಗ ಏನು ಮಾಡಿದ್ದೀರಾ ಹೇಳ, ಎಲ್ಲ ನಿಮ್ಮ ಜಿಮ್ ಫ್ರೆಂಡ್ಸು, ಆದರೆ ನೀವು ಇಲ್ಲಿ ಕೊಡ್ತಾ ಇರೋದು ಹೆವಿ ಕ್ಯಾಲೋರಿ ಫುಡ್. ಹಾಗೇನಿಲ್ಲ, ಇದೆಲ್ಲ ನಮ್ಮ ಪೂರ್ವಿಕರು ಏನ್ ತಿಂತಾ ಇದ್ರು ಅದನ್ನ ನಾವು ತಿನ್ಬೇಕು. ಅದು ತಿನ್ನೋದ್ರಿಂದ ಯಾವುದೇ ಕೊಲೆಸ್ಟ್ರಾಲ್ ಹೆಚ್ಚಾಗಲ್ಲ. ನೀವು ಹೆಲ್ದಿ ಜಿಮ್ ಮಾಡಕ್ಕೆ, ಯೋಗ ಮಾಡಕ್ಕೆ ಶಕ್ತಿ ಪ್ರೋಟೀನ್ ರಿಚ್ ಫುಡ್ ಕೊಡ್ತಾ ಇದ್ದಾರೆ ಜಿಮ್ ಫ್ರೆಂಡ್ಸ್ ಅಲ್ವಾ. ನನ್ನ ಜಿಮ್ ಫ್ರೆಂಡ್ಸ್ ಬಂದಿದ್ದಾರೆ. ಓಕೆ. ಲತಾ, ಓಕೆ. ಕವಿತಾ, ಹಾಯ್. ವನ್ಮಾಲಾ, ಹಾಯ್. ಕವಿತಾ, ಹಲೋ. ಜ್ಯೋತಿ. ಓ ಇಬ್ರಿದಾರಾ? ಬಿಫೋರ್ ಕೊರೋನಾ ನಾವು ಜಿಮ್ ಮಾಡ್ತಾ ಇದ್ವಿ ಒಟ್ಟಿಗೆ. ಕೊರೋನಾ ಆದ್ಮೇಲೆ ಸ್ಟಾಪ್ ಆಗಿತ್ತು. ಸೊ ಇವತ್ತು ಕಂಟಿನ್ಯೂ ಮಾಡ್ತಾ ಇದೀವಿ. ಒಂದೇ ಜಿಮ್ ಹೋಗೋದು ಬೇರೆ ಜಿಮ್ ಹೋಗ್ತಾ ಇದೀವಿ. ಸೊ ಇವಾಗ ನಾನು ಮಾಡಿರೋ ಬಸ್ಸಾರು ಮುದ್ದೆ ಟೇಸ್ಟ್ ಮಾಡ್ಲಿಕ್ಕೆ ಇವನ್ನೆಲ್ಲ ಕರೆದಿದ್ದೀನಿ. ಸೊ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ. ಸೂಪರ್ 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 ಗ್ಯಾಂಗ್. ಸೊ ಈಗ ನೀವು ಫ್ರ್ಯಾಂಕ್ ಆಗಿ ಹೇಳಬೇಕು ಹೇಗಿದೆ ಅಂತ. ಖಂಡಿತ. ಹೀಗೆ ಮಾಡ್ಕೊಂಡು ಮಂಗಳೂರಿಗೆ ಮುದ್ದೆ ಗೊತ್ತಿಲ್ಲ, ಬರೀ ಬಾಂಗ್ಡೆ ಮುರಿದು ಗೊತ್ತು. ಬಸ್ಸಾರ್ ಪಲ್ಯ ಮಾತ್ರ ತುಂಬಾ ಚೆನ್ನಾಗಿದೆ. ಹೀಗೆ ಸೊಪ್ಪು ಕಹಿ ಇಲ್ಲ, ಚೆನ್ನಾಗಿದೆ. ಸ್ವಲ್ಪ ಸಪ್ಪೆ ಇದೆ. ಕಾಳನ್ನ ತಗೊಂಡು ನಾನು ಉಪ್ಪು ಹಾಕಿದ್ದೆ ಶ್ರುತಿ, ಕಾಳಿಗೆ ಹಾಕಿದ್ದೀನಿ. ಸಾಂಬಾರಿಗೆ ಏನು ಸಪ್ಪೆ ಅನ್ನಿಸ್ತು ಉಪ್ಪ? ನಾನು ಅಷ್ಟು ಹಾಕಿದ್ರೆ ಉಪ್ಪು ಅಲ್ಲ, ನುಗ್ಗೆ ಸೊಪ್ಪು ಕಹಿ ಇಲ್ಲ ನೋಡಿ, ಚೆನ್ನಾಗಿದೆ. ಅಲ್ವಾ? ಹಾಗೆ ಇಲ್ಲ, ಕರೆಕ್ಟ್ ಇದೆ ಅಲ್ವಾ? ಆಕ್ಚುಲಿ ನಾವು ಬೆಣ್ಣೆ ಹಾಕಿ ಸಾಂಬಾರಲ್ಲಿ ತಿಂದಿಲ್ಲ. ಇದು ಸಖತ್ ತುಂಬಾ ಟೇಸ್ಟಿ ಆಗಿದೆ. ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇವ್ರ ಅಡಿಗೆ ನಾನು ಇವ್ರ ಕೈ ಅಡಿಗೆ ಒಂದ್ 4 ಸರಿ ಆಯ್ತು ಇವಾಗ ತಿನ್ನೋದು. ಬಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಏನ್ ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಚೆನ್ನಾಗಿದೆ, ನಿಜವಾಗ್ಲೂ ಸಕ್ಕತ್. ನಾವೆಲ್ಲ ಪ್ರೀತಿಯಿಂದ ಮಾಡಿದೀವಿ, ಮತ್ತೆ ಇವ್ರು ಪ್ರೀತಿಯಿಂದ ತಿಂತಾ ಇದಾರೆ, ಹಾಗಾಗಿ ರುಚಿ ಅನಿಸ್ತಾ ಇದೆ. ಇದನ್ನ ಯಾವ ಆಟೋ ಇಂದ ಬರ್ಸೋಣ ಇವಾಗ? ಸೂಪರ್ ಆಗಿದೆ ಮಾತ್ರ. ಥ್ಯಾಂಕ್ ಯು ಥ್ಯಾಂಕ್ ಯು. ಈಗೆಲ್ಲ ಖಾಲಿ ಮಾಡಿ ಖಾಲಿ ಆಗುತ್ತೆ. ಒಳಗಡೆ ಇದೆ ತುಂಬಾ. ಹಾಕದ ಬಡ್ಸೋದ ಇವಾಗ? ಬನ್ನಿ ಎಲ್ಲರೂ ತಗೊಂಡು. ಹೆಸರು ಇಲ್ಲ, ಇದು ಅವಾಗ ನಿಮ್ಗೆ ಕೊಡ್ಲಿಲ್ಲ ಅಲ್ವಾ? ಜ್ಯೂಸ್ ಟೇಸ್ಟ್ ಮಾಡಿ. ಹಾ, ನಿಮ್ಗೆ ಅಲ್ಲ, ನಾವು ಅದು ಇದು ಉಪ್ಸಾರು
ಹಾ, ತಗೊಳ್ಳಿ. ಅವ್ರಿಗೆಲ್ಲ ಕೊಟ್ವಿ. ಎಲ್ಲ ಬೆಣ್ಣೆ ತಗೊಳ್ಳಿ. ಮನೆಗೆ ಹೋಗಿ ಬಿಸಿನೀರು ಕುಡೀರಿ. ಬೆಣ್ಣೆ ತಿಂದ್ರೆ ಒಂದ್ ಸ್ವಲ್ಪ ಕೆಮ್ಮು ಬರುತ್ತೆ. ಏನಾಗಲ್ಲ. ಅಭ್ಯಾಸ ಇದೆ ಅವ್ರಿಗೆ. ಅಲ್ಲ ಬಿಸಿ ಬಿಸಿ ಇದೆಯಲ್ಲ ಅಡಿಗೆ ಏನಾಗಲ್ಲ, ಸಾರೆಲ್ಲ ಬಿಸಿ ಇದೆಯಲ್ಲ. ನೀವು ಬನ್ನಿ ಎಲ್ಲರೂ ಹಾಕಿಸ್ಕೊಳ್ಳಿ. ಓಕೆ ಓಕೆ. ಮಜ್ಜಿಗೆನೇ ಹಾಕಿಟ್ಟಿರ್ತೀರಾ? ಮಜ್ಜಿಗೆ ಹಾಕ್ತೀನಿ ಬಿಡಿ. ಅಲ್ಲ, ಕಡ್ದಿದ್ದ ಮಜ್ಜಿಗೆನೇ ಹಾಕಿಟ್ಟಿರ್ತೀರಾ ಬೆಣ್ಣೆನ ಯಾವಾಗಲೂ? ಕೆಟ್ಟು ಹೋಗಲ್ಲ ಅಂತ. ದೊಡ್ಡಗೆ ಕ್ಯೂ ಅಲ್ಲಿ ಇದ್ದೀನಿ ಬಟ್ ಅದು ನಮ್ಮಲ್ಲೇ ಮಾಡಲ್ಲ, ನಮ್ಮ ಧಾರವಾಡ ಸ್ಟೈಲ್. ಸೊ ಈ ಮುದ್ದೆ ಈ ಕಾನ್ಸೆಪ್ಟ್ ಇಲ್ಲ ನಮ್ಮ ಕಡೆ. ಮಾಡ್ತೀವಿ ಜೋಳದ ಮುದ್ದೆ. ಜಾಮೂನ್ ಮಾಡಿದ್ದಾರೆ. ಸಖತ್ತಾಗಿದೆ, ಸಖತ್ತಾಗಿದೆ. ಅದು ಯಾವಾಗ ಮಾಡಿದ್ದಾರೆ, ಅದು ಯಾವ ಪೇಷನ್ಸ್ ಇದೆ ಇವ್ರಿಗೆ ಅಂತ. ಬೆಳಗ್ಗೆ ಅದು ಸ್ವೀಟ್ ಜ್ಯೂಸ್ ಮಾಡಿ ಜಾಮೂನ್ ಮಾಡಬೇಕು. ನಂಗೆ ಬರುತ್ತೆ. ಮಾಡ್ಬೇಕು ಅಂದ್ರೆ ಮಾಡ್ತೀನಿ, ನಮಗೋಸ್ಕರ ಅಲ್ಲ. ನಿಮ್ಗೆ ಬೇಕಂದ್ರೆ ಅಷ್ಟೊಂದು ನಾವು ಇಡೀ ದಿನ ಬೇಕಾದ್ರೆ ಜಾಮೂನ್ ಮಾಡ್ತೀವಿ. ಜಾಮೂನ್ ಮಾಡಬೇಕು ಅಂದ್ಬಿಟ್ಟು ಇಡೀ ದಿನ ಬರೀ ಜಾಮೂನೇ ಮಾಡಿರ್ತೀವಿ. ಅದೇ ಇಡೀ ದಿನ ನಿಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡಿದಾರ ಅನ್ಸತ್ತಲ್ವಾ? ನಿಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡಿದ್ರಾ? ಅವ್ರು ಬೆಳಗ್ಗೆನೇ ಹೋದ್ರು, 8 o'clock ಹೋದ್ರು. ಹೌದಾ? ಎಲ್ಲ ಮಾಡ್ತಾ ಮಾಡ್ತಾ ಎಲ್ಲರಿಗೂ ಕಾಲ್ ಮಾಡಿದ್ದಾರೆ. ಅದು ಯಾವ ಯೋಗ ಮಾಡಿದ್ರಪ್ಪ? ಇಲ್ಲೇ ಮಾಡ್ತೀನಿ ನಾನು. ಅಲ್ಲ ಹಿಂಗ್ ಕಾಲ್ ಎತ್ಬಿಟ್ಟು ಕೈ ಯೂಟ್ಯೂಬಲ್ಲಿ ಇದೆ. ಅಲ್ಲ ಅದು ಭಾವಗೀತೆ. ಹಾಡು ಹಾಕ್ಬೇಡಿ ಬರೀ. ಏನ್ ಗೊತ್ತಾ, ಇವರೆಲ್ಲರೂ ಸಂಗೀತ ಕಲಿತಾ ಇದ್ದಾರೆ. ಮಕ್ಕಳನ್ನ ಸೇರ್ಸಕ್ ಹೋಗಿ ಇವ್ರು ಸೇರಿ ಸಂಗೀತ ಕಲ್ತಿರೋದನ್ನ ಇವಾಗ ಪ್ರೆಸೆಂಟ್ ಮಾಡ್ತಾರೆ. GS ಶಿವರುದ್ರಪ್ಪ ಅವ್ರದ್ದು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅಂತ ಒಂದು ಹಾಡು ಹಾಡ್ತಾರೆ. ಕೇಳಿ ಇವಾಗ. ನಾನು ಕೇಳಕ್ಕೆ ಕೂತಿದ್ದೀನಿ, ಚೆನ್ನಾಗಿ. ಸರಿ, ಹಾಡಾಡಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಗುರುತಿಸದಾದೆನು ನಮ್ಮೊಳಗೆ, ಗುರುತಿಸದಾದೆನು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲಿದೆ ನಂದನ, ಎಲ್ಲಿಗೆ ಬಂದನ, ಎಲ್ಲ ಇವೆ ಈ ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂದನ, ಎಲ್ಲ ಇವೆ ಈ ನಮ್ಮೊಳಗೆ.
ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾರೆನು ನಮ್ಮೊಳಗೆ ಗುರುತಿಸದಾರೆನು ನಮ್ಮೊಳಗೆ ಎಲ್ಲೋ ಹುಡುಗಿರೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಸೂಪರ್ ಸೂಪರ್ ಎಲ್ಲ ಚೆನ್ನಾಗಿ ಹಾಡಿದ್ದೀರಾ. ಸೂಪರ್. ಅಲ್ಲ ಅದು ಬರುತ್ತಲ್ಲ ಕಾಮನ್ ಸಾಂಗ್ ಅಲ್ಲ ಅದಕ್ಕೆ ಅವರು ನಿಲ್ಲಿಸ್ತಾರೆ ಅವರು ಫುಲ್ ಹೇಳೋ ತನಕ ಯಾರು ಅಲ್ಲಿ ಆಡುವಾಗ ಅವರು ಒಂದು ಪ್ಯಾರಾಗ್ರಾಫ್ ಆದ್ಮೇಲೆ ನಿಲ್ಲಿಸ್ತಾರೆ ಅಂತ ಹೇಳಿ ಬನ್ನಿ ಇಲ್ಲ ನೋಡಿ ಇದು ನೋಡಿ ಎಷ್ಟು ನೀಟ್ ಇರುತ್ತೆ. ಅದೇ ಥರ ಹಣ್ಣು ಬರೋದು ಹೊರಗಡೆ ಒಂದೇ ಥರ ನಾನು ಏನು ಅನ್ಸ್ಕೊಂಡೆ ಗೊತ್ತಾ ಫುಲ್ ಹಣ್ಣು ಬೀಜ ಬಟ್ ಇದು ಹಲಸಿನ ಸೂಪರ್ ಇದೆ ದಪ್ಪ ಇದೆಲ್ಲ ಚೆನ್ನಾಗಿದೆಲ್ಲ. ಹಣ್ಣು ತಿಂದ್ವಿ, ತುಂಬ ಚೆನ್ನಾಗಿತ್ತು. ಸೊ ಈ ಹಣ್ಣು ನಿಮ್ಮನೇದೇನಾ? ಮತ್ತೆ ಕೊಟ್ಟಿದ್ದೆ, ಅತ್ತೆ ಕೊಟ್ಟಿದ್ದಾ? ವಾವ್, ಥ್ಯಾಂಕ್ ಯು ಆಂಟಿ. ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿತ್ತು ಹಣ್ಣು. ಥ್ಯಾಂಕ್ ಯು ಸೋ ಮಚ್. ಸಖತ್ತು ಸ್ವೀಟಾಗಿತ್ತು. ಆ್ಯಕ್ಚುಲಿ ನಾವು ಜಾಮೂನ್ ತಿಂದಿದ್ವಿ, ಜಾಮೂನ್ ತಿಂದು ಈ ಹಣ್ಣು ತಿಂದ್ರೂ ಅಷ್ಟು ಟೇಸ್ಟ್ ಇತ್ತು, ಸಖತ್ತಾಗಿತ್ತು. ಥ್ಯಾಂಕ್ ಯು ಆಂಟಿ. ಅವ್ರ ಹೆಸರು ನಾಗರತ್ನ ಆಂಟಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿತ್ತು. ಮುದ್ದೆ ಬಸ್ಸಾರು ಸೂಪರ್. ಆಮೇಲೆ ಹಲಸಿನಂತೂ ಸೂಪರ್ ಆಗಿತ್ತು. ಹಾಗಾಗಿ ಹೌದು, ಜಾಮೂನ್ ತಿಂದ್ಮೇಲೆ ತುಂಬಾ ಸ್ವೀಟ್ ಆಗಿತ್ತು. ಮತ್ತೆ ತೊಡೆ ಕೂಡ ತುಂಬಾ ದಪ್ಪಕ್ಕೆ ಚೆನ್ನಾಗಿತ್ತು. ಆ ಹಣ್ಣು ಇವರ ಅತ್ತೆ ಕೊಟ್ಟಿದ್ದು, ಸರಸ್ವತಿ ಅವರ ಅತ್ತೆ ಅವ್ರದ್ದು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಥ್ಯಾಂಕ್ ಯು.